ಮದ್ವೆ ಅನ್ನೋದು ನನ್ ಸ್ವಂತ ವಿಷಯ. ಜೀವನವೆಲ್ಲ ಯಾರ ಜೊತೆ ಸಂಸಾರ ಮಾಡ್ಬೇಕು ಅಂತ ನಿರ್ಧಾರ ತಗೋಬೇಕಾದಳು ನಾನು. ಅದು ಸರಿ. ಇಂಥವನ್ನೇ ಮದ್ವೆ ಆಗ್ಬೇಕು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ನಮ್ಮಪ್ಪ ಹೇಳ್ತಾನೆ, ಯಾವನು ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ, ನಾನು ಅವನ ಮದ್ವೆ ಆಗ್ಬೇಕಂತ. ಯಾಕಾಗ್ಬೇಕು? ಅವನು ಸಾಫ್ಟ್ ಆಗೇ ಇರ್ತಾನೆ. ಯಾರಾದ್ರೂ ನನ್ನ ಮುಟ್ಟಕ್ ಬಂದ್ರೆ ಕರ್ಕೊಂಡ್ ಹೋಗು ಸ್ವಾಮಿ ಅಂತ ಕಳಿಸ್ಬಿಡ್ತಾನೆ. ಕಷ್ಟ ಯಾಕೆ ಅಂತ. ನಮ್ ತೇಜ ಹಾಗ ಸುಮ್ನೆ ನೋಡಿದ್ರೆ ಸಾಕು ಸುಸ್ಸು ಬಂದ್ಬಿಡುತ್ತೆ. ಅದು ನಿಜಾನ. ಅಂತ ಹುಡ್ಗ ಗಂಡನಾಗ್ಬೇಕು ಅಂತ ಎಲ್ಲ ಹುಡ್ಗಿರು ಆಸೆ ಪಡ್ತಾರೆ. ನಾನು ಹಾಗೇನೆ. ಅಲ್ಲಿಗೆ ಗಂಟು ಮೂಟೆ ಕಟ್ಕೊಂಡು ಸೀದಾ ಬಂದ್ಬಿಟ್ಟು ನಾನು ಬರ್ಬೇಕಾಯ್ತು. ನಮ್ಮ ಮಾವ ಒಪ್ಕೊಂಡ್ಮೇಲೆ ಜಗತ್ತೇ ಒಪ್ಕೊಂಡಂಗೆ. ಮಾವಯ್ಯ, ವಾಟ್ ಅ ಲುಕ್! ಟೈಗರ್ ನೀವು, ಟೈಗರ್! ನಂಗೆ ಆಶೀರ್ವಾದ ಮಾಡಿ. ನನ್ ರೂಮ್ ಎಲ್ಲಿದೆ? ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ ಅಲ್ವಾ? ಅತ್ತೆ, ಅಲ್ಲಿ 24 hours ಹಾಟ್ ವಾಟರ್ ಬರುತ್ತೆ ಅಲ್ವಾ? ಮಾ ತಾಯಿ, ಎಲ್ಲಾ ರೂಮಲ್ಲೂ ಗೀಸರ್ ಇದೆ, ಹೋಗಮ್ಮ. ಅಬ್ಬಾ, ನಾನ್ ಫ್ರೆಶ್ ಆಗ್ಬೇಕು, ರೂಮ್ ಹೋಗಿ ಬರ್ತೀನಿ. ಗಂಗಾಧರ, ಭವ ಅವ್ರ ತಂದೆಗೆ ಫೋನ್ ಮಾಡು. ಸರಿ ಭವ. ಹೌದು, ಎಷ್ಟು ವರ್ಷದ ಮನೆ ಇದು? 120 ವರ್ಷದ ಮನೆ. ಅವಾಗ ತಾವೇನ್ ಓದ್ತಾ ಇದ್ರಿ? ಸಾರಿ, ಅವಾಗಿನ ತಾವ್ ಮ್ಯಾನುಫ್ಯಾಕ್ಚರೇ ಆಗಿರ್ಲಿಲ್ಲ. ಇವನ ಹೆಸರು ರಂಗ, ತೇಜನ ಶಿಷ್ಯ. ಈ ಬ್ಯಾಗ್ ತಗೊಂಡೋಗಿ ರೂಮಲ್ಲಿ ಇಡು. ಓ, ರಾಗಿ ರೊಟ್ಟಿ ನಿಮ್ಗಿಷ್ಟನಾ? ನನಗಂತೂ ತುಂಬಾ ಇಷ್ಟ. ಆದ್ರೆ ಈ ಕಾಂಬಿನೇಷನ್ ಚೆನ್ನಾಗಿಲ್ಲ. ಇದಕ್ಕೆ ನಾಟಿ ಕೋಳಿನ ತೆಳ್ಳಗ್ ಮಾಡಿಸಿ ಸಣ್ಣದ ಕೊಬ್ಬರಿ ಹೆಚ್ಚಾಕಿ ನೆನೆಸಿಟ್ಟು ತಿಂದ್ರೆ ಸೂಪರ್ ಆಗಿರುತ್ತೆ. ಮಾವಯ್ಯ, ತೇಜ ಎಲ್ಲಿ ಕಾಣಿಸ್ತಾ ಇಲ್ಲ? ತೇಜ, ಅಪ್ಪಾಜಿ ಬಾರಯ್ಯ ಇಲ್ಲಿ. ನನ್ ತಿಂಡಿ ಆಯ್ತಪ್ಪಾಜಿ. ನನ್ ಬಾರಯ್ಯ ಇಲ್ಲಿ. ಮಾವಯ್ಯ, ಇಲ್ಲಿ ಇಲ್ಲಿ ಇಲ್ಲಿ. ಕೂತ್ಕೋ. ಕೂತ್ಕೊಳ್ಳೋ, ಕೂತ್ಕೋ. ಕೂತ್ಕೋ. ಇಡ್ಲಿ ತಿನ್ನೋ ಊಟ ಅದು. ಯಾಕೆ ಸ್ವಾಮಿ, ಏನಾಯ್ತು? ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ಏನ್ ಕಾರಣ? ಎಲ್ಲ ಚೆನ್ನಾಗಿದೆ ತಾನೆ? ಅಯ್ಯೋ, ಅದ್ ಏನ್ ಸನ್ನೆ ಮಾಡ್ತೀರಾ? ನಿಮ್ಮೂರ್ ಭಾಷೆ ನಮ್ಗೆ ಅರ್ಥ ಆಗಲ್ಲ ಬಿಡಿ ಸಮಯ. ನನ್ನ ಎದುರು ಕೂತ್ಕೊಳ್ತೀರಾ? ನನ್ನ ಎದುರಿಗೆ ಕಾರ್ಪೊರೇಟರ್ ಆಗೋದಕ್ಕೂ ಯೋಗ್ಯತೆ ಇಲ್ಲದೆ ಇರೋ ನಿಮ್ಮನ್ನ MLA MP ಮಾಡಿದ್ದೀನಿ. ನೀವೆಲ್ಲ ಸೇರಿ ನನಗೆ ಆ ಜಮೀನ್ ಕೊಡ್ಸೋದಕ್ಕಾಗಿಲ್ಲ. ಆ ದುಡ್ಡಿನ ಮೇಲೆ ನನಗೆ ಆಸೆ ಇಲ್ಲ. ನನ್ನ ದುಡ್ಡೇ 12 ತಲೆಮಾರ್ಗಾಗುತ್ತೆ. ಆದ್ರೆ ಆ ಭೂಮಿ ರೈತರ ಭೂಮಿ. ನಮ್ಮಪ್ಪನಿಗೆ ಆ ಭೂಮಿ ಮೇಲೆ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ತನ್ನ ಪ್ರಾಣನೇ ಬಲಿ ಕೊಟ್ಟ. ಅದೇ ಭೂಮಿನ ನಾನು ಮತ್ತೆ ಪಡ್ಕೋಬೇಕು. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಆಗ್ಲಿ. ಸಾಹೇಬ್ರೆ, ಚಿಂತೆ ಮಾಡ್ಬೇಡ್ರಿ, ನಿಮ್ ಕೆಲ್ಸ ಆಗೇ ಆಗತ್ತೆ. ನಾವಿಲ್ವಾ? ಈ ಸರ್ಕಾರನೇ ನಮ್ದು. ಆ ಗೌಡ ಏನು ಮಾಡಕ್ಕಾಗಲ್ಲ. ಏನಾಯ್ತು? ನೀವಿದ್ದು ಊರಲ್ಲಿ ನಾವೆಲ್ಲರೂ ಅನಾಥ ಆಗ್ಬಿಟ್ವಿ ದೇವ್ರು. ವಿಷಯ ಏನಂತ ಹೇಳಿ. ದೇವ್ರೆ, ಗೌರ್ಮೆಂಟ್ನವರು ನೋಟಿಸ್ ಕಳ್ಸವ್ರೆ. ಅವ್ರಿಗೆ ನಮ್ ಜಮೀನೆಲ್ಲ ಬಿಟ್ಕೊಡ್ಬೇಕಂತ ದೇವ್ರೆ. ಅದೆಂತದ ಬ್ಯಾಟ್ರಿ ಕಟ್ತಾರಂತೆ. ಜಮೀನೆಲ್ಲ ಅವ್ರಿಗೆ ಬಿಟ್ಕೊಟ್ಟು ಮಕ್ಳು ಮರಿ ಇಟ್ಕೊಂಡು ನಾವ್ ಹೆಂಗ್ ಜೀವನ ಮಾಡ್ಬೇಕು ದೇವ್ರು? ಆ ಚಿಂತೆ ನಿಮಗ್ ಬೇಡ. ನಮ್ಮ ಪರಂಪರೆ ಕಡೆ ರಕ್ತ ಇರೋವರೆಗೂ ನಿಮ್ ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಧೈರ್ಯವಾಗಿ ಹೋಗಿ. ರೈತ ಬಾಂಧವರೇ, ಸೋದರ ಸೋದರಿಯರೇ, ಇವತ್ತು ನಿಮ್ಮ ಭೂಮಿಯನ್ನ ಕೈಗಾರಿಕೋದ್ಯಮಕ್ಕೆ ಕೊಟ್ಟು
ಈ ದೇಶದ ಪ್ರಗತಿಗೆ ನೀವು ಸಹಾಯ ಮಾಡಿದ್ದೀರಾ. ನಿಮ್ಮ ಉಪಕಾರವನ್ನ ಸರ್ಕಾರ ಕೃತಜ್ಞತೆಯಿಂದ ನೆನೀತಾ ಇದೆ. ಇನ್ಸ್ಪೆಕ್ಟ್ರೆ, ಹೇಗಾದ್ರೂ ಗೋಲಿಬಾರ್ ಮಾಡಿಸಿ ಆ ಗಲಾಟೆಲಿ ಈ ವರ್ದೇಗೌಡನ ಶೂಟ್ ಮಾಡಿ ಬಿಸಾಕಿ. ನಿಮ್ಗೆ 5 ಕೋಟಿ ಸಿಗುತ್ತೆ. 5 crores. ಅವ್ರದ್ದು ಒಂದು ರೋಮಕ್ಕೆ ಗುಂಡು ತಾಗಿದ್ರೂ ಇಡೀ ಕರ್ನಾಟಕನೇ ಹೊತ್ತಿ ಉರಿಯುತ್ತೆ. ತೇಜ, ರೀ ಏನ್ರಿ ಮಾಡ್ತಾ ಇದ್ದೀರಾ? ಅದೆಲ್ಲ ಸರ್ಕಾರದ್ದು. ಜನಗಳಿಂದ ಸರ್ಕಾರ, ಜನಗಳಿಗೋಸ್ಕರ ಸರ್ಕಾರ ಇರಬೇಕು, ಅವ್ರ ವಿರುದ್ಧ ಅಲ್ಲ. ರೇ, ನಾವೀ ರೈತರ ಭೂಮಿ ತಗೊಂಡು ಕ್ರಿಕೆಟ್ ಗ್ರೌಂಡ್, ಕಬಡ್ಡಿ ಗ್ರೌಂಡ್, ಕ್ಲಬ್ ಪಬ್ಬು ಕಟ್ಟಿಸ್ತಾ ಇಲ್ಲ, ಒಂದು ದೊಡ್ಡ ಫ್ಯಾಕ್ಟರಿನ ಕಟ್ಟಿಸ್ತಾ ಇದೀವಿ. 1000 ಜನಕ್ಕೆ ಕೆಲಸ ಸಿಗುತ್ತೆ. ಇವ್ರು ಮೋತಿಲಾಲ್, ಗುಜರಾತ್ನವರು, ಈ ಕಂಪನಿ ಮಾಲೀಕರು. ನಿಮ್ಮವರೆಲ್ಲರೂ ಈ ಕಂಪನಿ ಕೆಲಸ ಮಾಡಬಹುದು. ಈ ಭೂಮಿನ ಕೊಡ್ತೀವಿ ಅಂತ ಯಾರು ಹೇಳಿದ್ದು? ಕೊಡಿ ಅಂತ ಯಾರು ಕೇಳಿದ್ದು? ಅಲ್ಲೆಲ್ಲ ಕೂತ್ಕೊಂಡು ಸೈನ್ ಮಾಡ್ಬಿಡೋದಲ್ಲ. ಈ ಜಾಗಕ್ಕೆ ಬಂದು ಇಲ್ಲಿ ಏನೇನ್ ತೊಂದರೆ ಆಗ್ಬೋದು ಅಂತ ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಬೇಕು. ರೇ, ಎಲ್ಲಾ ಪರಿಶೀಲನೆ ಮಾಡೇ ಸೈನ್ ಹಾಕಿರೋದು. ಅದೇನು ಅಂತ ಮಾತಾಡ್ತೀರಿ? ಏನು ಅಪ್ಪಾಜಿ ಮಾತಾಡ್ತಾ ಇರ್ತಾನೆ, ಕೇಳಿಸ್ಕೊ. ಮಧ್ಯದಲ್ಲಿ ಉಸಿರಾಡಿದ್ರೆ ನನ್ನ ಮಗನ ಯಾರು ಅಂತ ನೋಡಲ್ಲ, ಅಡ್ಡ ದಿಂಡ ಹಾಕ್ಬಿಡ್ತೀನಿ. ಫ್ಯಾಕ್ಟ್ರಿ ಕಟ್ಟಕ್ಕೆ ಬೇಕಾದಷ್ಟು ಜಾಗಗಳಿದೆ, ಅಲ್ಲೋ ಕಟ್ಟಿ. ಈ ಕೃಷಿ ಭೂಮಿನೇ ಬೇಕಾ ನಿಮಗೆ? ಪ್ರತಿಯೊಬ್ಬ ರೈತನು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳಿಗಿಂತ ಈ ಭೂಮಿ ಜೊತೆ ಸಂಬಂಧ ಇಟ್ಕೊಂಡಿರ್ತಾನೆ. ಈ ತಾಯಿನ ನಂಬ್ಕೊಂಡು ಅವನೆಲ್ಲ ಸಾಲ ಮಾಡಿ ತನ್ನ ಮಕ್ಕಳನ್ನ ಓದಿಸ್ಬೇಕು, ಅವ್ರಿಗೆಲ್ಲ ಮದುವೆ ಮಾಡ್ಬೇಕು ಅಂತ ಕನಸ್ಕೊಂಡಿರ್ತಾನೆ. ಇಂಥ ಭೂಮಿನ ನೀವು ಬಲವಂತವಾಗಿ ಕಿತ್ಕೊಂಡ್ರೆ ಅವನೇನ್ ಮಾಡ್ಬೇಕು? ನೀವು ಕೊಡೋ ಹಣನ ಅವನ್ ಖರ್ಚು ಮಾಡ್ಕೋತಾನೆ, ವ್ಯವಸಾಯನ ಮರಿತಾನೆ, ಅವನ್ ಜೀವನ ಹಾಳು ಮಾಡ್ಕೋತಾನೆ. ಫ್ಯಾಕ್ಟ್ರಿ ಕಟ್ತೀನಿ ಅನ್ನೋ ನೆಪದಲ್ಲಿ ರೈತರನ್ನ ಸರ್ವನಾಶ ಮಾಡ್ತಿದ್ದೀರಾ. ನೀವು 1000 ಫ್ಯಾಕ್ಟ್ರಿ ಕಟ್ಬೋದು, ಲಕ್ಷಾಂತರ ಕಾರ್ಮಿಕರಿಗೆ ಕೆಲಸ ಕೊಡಬಹುದು, 100 ವಸ್ತುಗಳನ್ನ ತಯಾರು ಮಾಡಬಹುದು. ಆದ್ರೆ ನೀವೆಲ್ಲ ಸೇರಿ ಒಬ್ಬ ರೈತನ ಹುಟ್ಟಾಕ್ತೀರಾ? ರೈತನ ತಯಾರು ಮಾಡೋ ಮಿಷಿನ್ ಈ ಜಗತ್ತಲ್ಲೇ ಯಾರು ಕಂಡಿಡ್ದಿಲ್ಲ. ನಮ್ಮ ದೇಶದಲ್ಲಿ ಇವತ್ತು 28% ರೈತರು ನಿಮ್ಮಂತ ಹಣದಾಯಿಗಳಿಗೆ ತಮ್ಮ ಜಮೀನನ್ನು ಬಿಟ್ಕೊಟ್ಟು ಬೀದಿಲ್ ಬಿದ್ದಿದ್ದಾರೆ. ಹೀಗೆ 10 ವರ್ಷ ಮುಂದುವರೆದ್ರೆ ನಮ್ಮ ದೇಶದಲ್ಲಿ ರೈತರನ್ನ ದುರ್ಬೀನ್ ಹಾಕೊಂಡು ಹುಡುಕ್ಬೇಕಾಗತ್ತೆ. ನಿಮ್ಗೆ ರೈತರ ಭೂಮಿಲೆ ರಸ್ತೆ ಮಾಡಬೇಕು, ಫ್ಯಾಕ್ಟ್ರಿ ಕಟ್ಟಬೇಕು, ವಿಮಾನ ನಿಲ್ದಾಣ ಕಟ್ಟಬೇಕು. ಬೇರೆ ಯಾವ್ದು ನಿಮ್ ಕಣ್ಣು ಕಾಣಲ್ಲ. ಅಕಸ್ಮಾತ್ ಇದನ್ನೇನಾದ್ರೂ ಅವ್ನು ಕೇಳಿದ್ರೆ ಅವನ ಮೇಲೆ ಕೇಸ್ ಹಾಕ್ತೀರಾ, ಲಾಠಿ ಚಾರ್ಜ್ ಮಾಡಿಸ್ತೀರಾ, ಗುಂಡಿಟ್ಕೊಳ್ತೀರಾ. ನಿಮಗೆ ಜನ್ಮ ಕೊಟ್ಟ ಪವಿತ್ರವಾದ ತಾಯಿ ಸ್ಥಾನ ರೈತನಿಗೂ ಇದೆ. ಇವನು ಬೆಳೆದ್ ಕೊಡ್ತಾನೆ, ಅವಳು ಬೇಯಿಸ್ಕೊಡ್ತಾಳೆ. ಬೆಳೆಯೋನೇ ಇಲ್ಲ ಅಂತ ಅಂದ್ಮೇಲೆ ಬೇಯಿಸೋರ್ಗೆ ಎಲ್ಲಿಂದ ಬರ್ಬೇಕು? ನಿಮ್ ಸ್ವಾರ್ಥಕ್ಕೋಸ್ಕರ ಗಿಡ ಮರನೆಲ್ಲ ಕಡಿದು ನಾಶ ಮಾಡ್ತೀರಾ. ನಿಮ್ ಯೋಗ್ಯತೆಗೆ 1 ಗಿಡ ನೆಡಕ್ಕಾಗತ್ತೇನ್ರಿ? ಪ್ರಕೃತಿನ ನಾವು ಕಾಪಾಡಿದ್ರೆ ಮಾತ್ರ ಅದು ನಮ್ಮನ್ನು ಕಾಪಾಡುತ್ತೆ, ಇಲ್ಲ ಅಂದ್ರೆ ಮನುಕುಲನೇ ನಾಶ ಆಗ್ಬಿಡುತ್ತೆ. ರೇ ಮಂತ್ರಿ ಸಾಹೇಬ್ರೆ, ಇಲ್ಲೇ ಹುಟ್ಟಿ ಬೆಳೆದು ತಿಂದು ತೇಗಿ ಓಟ್ ಹಾಕಿಸ್ಕೊಂಡಿರೋ ನೀವು ಯಾವನ ಪರಕೀಯನಿಗೆ ಈ ಮಣ್ಣನ್ನ ಮಾರಕ್ ಹೊರಟಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಅದೇನ್ರಿ ಮಣ್ಣು ಅಂತ ದೊಡ್ಡದಾಗಿ ಗಂಟರ್ಕೊಂತ ಇದ್ದೀರಾ? ಏನಿದ್ದಾರೆ ಈ ಮಣ್ಣಲ್ಲಿ? ನನ್ನನ್ನು ಸಹಿಸ್ಕೊತೀನಿ, ಈ ಮಣ್ಣನಂದ್ರೆ ಸಾಯಿಸ್ಬಿಡ್ತೀನಿ. ಏನೇ ಆಗುತ್ತೆ ನಿನಗೆ? ಏನೇ ಆಗುತ್ತೆ ಈ ಮಣ್ಣನ ಬಗ್ಗೆ? ಈ ಮಣ್ಣಲ್ಲಿ ಹುಟ್ಟಿದ ಯಾವುದೇ ಮನುಷ್ಯನು ಇದನ್ನ ಪೂಜಿಸಲೇಬೇಕು. ಇದು ತಪೋಭೂಮಿ. ಇಡೀ ನಮ್ಮ ಪರಂಪರೆನೇ ಈ ಮಣ್ಣನ್ನು ಆರಾಧಿಸ್ತಾ ಬಂದಿದೆ. ಈ ಮಣ್ಣಿಗೋಸ್ಕರ ನಮ್ಮ ಪ್ರಾಣನೇ ಕೊಡ್ತೀವಿ ಹೊರತು 1 ಇಂಚು ನಿಮ್ಮಂತ ಪಾಪಿಗಳಿಗೆ ಬಿಟ್ಕೊಡೋದಿಲ್ಲ. ಕ್ಷಮಿಸಿ ಬೈರೇಗೌಡ್ರೆ, ವರದೇಗೌಡರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ದೊಡ್ಡ ಶಕ್ತಿ. ಆ ಶಕ್ತಿನ ಎದುರಿಸೋ ಧೈರ್ಯ ಸರ್ಕಾರಕ್ಕಿಲ್ಲ. ನನ್ನಿಂದ ಈ ಆರ್ಡರ್ನ ಪಾಸ್ ಮಾಡಕ್ಕಾಗಲ್ಲ.
ನೋಡಿದ್ರೆ FIR ಬುಕ್ ಖಾಲಿ ಇದೆ. ಸರ್, ಈ ಊರಲ್ಲಿ ಕುಡಿಯೋರಿಲ್ಲ, ಕಾರ್ಡ್ಸ್ ಆಡೋರಿಲ್ಲ, ಸೋಮಾರಿಗಳಂತೂ ಇಲ್ಲವೇ ಇಲ್ಲ. ಅಂದಮೇಲೆ ಅಪರಾಧ ಎಲ್ಲಿಂದ ಜರುಗುತ್ತೆ ಸರ್? ಆದ್ರೆ ಕೊಲೆಗಳು ಮಾತ್ರ ನಡೀತಾನೆ ಇವೆ. ಸಾಲು ಕೊಲೆಗಳಾಗ್ತಾ ಇದ್ರು, FIR ಆಗಿಲ್ಲ. ಯಾಕೆ? ಸಾಯ್ತಿರೋರು ಯಾರು, ಸಾಯಿಸ್ತೋರು ಯಾರು ಗೊತ್ತಿದ್ರು ಕೇಸ್ ಇಲ್ಲ, FIR ಇಲ್ಲ. ಯಾಕೆ? ವರದೇಗೌಡ, ತೇಜ ಇಬ್ರು ಒಂದು ಸರ್ಕಾರನೇ ನಡೆಸ್ತಾ ಇದ್ದಾರೆ. ನೀವು ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದೀರಾ? ಯಾಕ್ರೆ ಅರೆಸ್ಟ್ ಮಾಡಿಲ್ಲ ನೀವು ಅವ್ರನ್ನ? ಸರ್, ಅವ್ರ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡಬೇಡಿ ಸರ್. ಗೌಡ್ರು ದೇವ್ರು ಸರ್. ಶಟ್ ಅಪ್. ನಿಮ್ಗೆ ಸರ್ಕಾರ ಸಂಬಳ ಕೊಡುತ್ತಾ? ಆ ಗೌಡ್ರು ಕೊಡ್ತಾರ? ಅವರು ಲಂಚ ಕೊಟ್ಟು ಯಾರನ್ನು ಕೊಂಡ್ಕೊಳ್ಳಲ್ಲ ಸರ್. ಅವರ ಪ್ರೀತಿಗೆ ಇಡೀ ನಾಡಿನ ಜನತೆನೇ ಅವರ ದಾಸರಾಗಿದ್ದಾರೆ ಸರ್. ಸ್ಟಾಪ್ ದಿಸ್ ನಾನ್ಸೆನ್ಸ್. ಕ್ರಿಮಿನಲ್ಸ್ ಎಲ್ಲ ಹೋಗ್ಲಿ ಅವ್ರನ್ನ ಕೆಡಿಸ್ತಾ ಇರೋರೆ ನೀವು. ನಿಮ್ಮಂತವ್ರನ್ನ ಯಾರು ಬೇಕಾದ್ರೂ ಕೊಂಡ್ಕೋಬಹುದು, ಬಟ್ ನನ್ನನ್ನು ಕೊಂಡ್ಕೊಳಕ್ಕಾಗಲ್ಲ. ಹೇಯ್, ವಾಟ್ ಹ್ಯಾಪನ್? ನಾವು ಯೂನಿಫಾರ್ಮ್ ಹಾಕೊಂಡು ದೇವಸ್ಥಾನದ ಒಳಗೆ ಹೋಗಲ್ಲ ಸರ್. ಅದು ನಮ್ಮ ದೇವರಿಗೆ ಅವಮಾನ. ನೀವು ನಮ್ಮನ್ನು ಸಸ್ಪೆಂಡ್ ಮಾಡಿದ್ರೂ ಚಿಂತೆ ಇಲ್ಲ. ವಾಟ್ ನಾನ್ಸೆನ್ಸ್? ಯಾರ್ರಿ ಅವರು? ಕಮಿಷನರ್ ಸಾಹೇಬರು. ಯೂನಿಫಾರ್ಮ್ ಹಾಕೊಂಡೆ ಒಳಗಡೆ ಬಂದ್ಬಿಟ್ಟವ್ರೆ. ಹೇಳಿದ್ವಿ, ಕಮಿಷನರ್ ಕೇಳಿಲ್ಲ. ಕಟ್ಕೊಂಡಿರೋದನ್ನ ಅಲ್ಲೇ ಬಿಟ್ಬಿಟ್ಟು ಒಳಗೆ ಬಂದು ಕೂತ್ಕೊಳ್ಳಿ. ತೇಜ ಇಲ್ಲಿ. ಏನ್ ನಡೀತಾ ಇದೆ ಈ ಊರಲ್ಲಿ? ಒಬ್ಬ ರಾಜಕಾರಣಿ, ಅಧಿಕಾರಿ ಊರೊಳಗೆ ಬರೋ ಹಾಗಿಲ್ಲ, ಬರೋಕೆ ಹೆದರ್ತಾರೆ. ನಮ್ ಪೊಲೀಸ್ನವರು ಯೂನಿಫಾರ್ಮ್ ಬಿಚ್ಚಿಟ್ ಬರ್ತಾರೆ. ಅವ್ರು ಮಾತಾಡ್ತಿದಾರ ತಾನೆ? ಏನ್ರಿ ಹೆದರ್ಸ್ತಿದ್ದೀರಾ? ನಮ್ ಗೌಡ್ರು ಯಾರನ್ನು ಹೆದರ್ಸಲ್ಲ, ಯಾರಿಗೂ ಗೌರವ ಕೊಡಿ ಅಂತಾನು ಕೇಳಲ್ಲ. ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಗೌಡ್ರು ಇರ್ತಾರೆ, ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಗೌಡ್ರು ಇರ್ತಾರೆ, ಎಲ್ಲಿ ಜನ ಕಂಡೀರ್ ಹಾಕ್ತಾರೋ ಅಲ್ಲಿ ಗೌಡ್ರು ಇರ್ತಾರೆ, ಎಲ್ಲಿ ಸಮಸ್ಯೆಗಳಿರ್ತಾವೋ ಅಲ್ಲೆಲ್ಲಾ ನಮ್ ಗೌಡ್ರು ಇರ್ತಾರೆ. ಅದಕ್ಕೆ ಎಲ್ರೂ ಅವ್ರನ್ನ ದೇವ್ರ ಹಾಗೆ ಕಾಣ್ತಾರೆ. ಅನ್ಯಾಯ, ಸಮಸ್ಯೆ, ಕಣ್ಣೀರು ಇದನ್ನೆಲ್ಲ ಸರಿಪಡಿಸೋಕೆ ಸರ್ಕಾರ ಇದೆ. ಯಾಕ್ರಿ ಬೇಕು ನಿಮ್ಗೆ? ಯಾರು ಕೊಟ್ರು ನಿಮ್ಗೆ ಅಧಿಕಾರ? ನಿಮ್ ಸರ್ಕಾರ ಜನರ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸ್ಬಿಟ್ರೆ ಇವ್ರಿಗೆ ಯಾವ ಕೆಲಸನೂ ಇರೋದಿಲ್ವಲ್ಲ. ಒಬ್ಬ ತಹಶೀಲ್ದಾರ್ ಹತ್ರ ಒಂದೇ ಒಂದ್ ಸಹಿ ಮಾಡ್ಸೋಕೆ 1 ತಿಂಗಳು ಅಲಿಬೇಕಾಗತ್ತೆ, ಮೇಲೆ ಅದೇನೋ ಕೊಡಬೇಕಾಗತ್ತೆ. ಒಬ್ಬ ದಿನಗೂಲಿ ನೌಕರ ಒಂದು ಸಹಿಗೋಸ್ಕರ 1 ತಿಂಗಳು ಅಲಿತಿದ್ರೆ ಅವನ್ ಮನೆ ಜೀವನ ನಡೆಯೋದಾದ್ರೆ ಹೇಗೆ ಸಾಹೇಬ್ರೆ? ಅದೇ ಕೆಲಸನ ನಮ್ ಗೌಡ್ರು 1 ನಿಮಿಷದಲ್ಲಿ ಮಾಡಿಸ್ಕೊಡ್ತಾರೆ. ಒಬ್ಬ ರೈತನ ಜಮೀನ ಒದ್ದು ಕಸ್ಕೋತಾರೆ. ಹೆಣ್ಮಕ್ಳು ನೀರ್ ತರಕ್ ಹೋದ್ರೆ ಹೊತ್ಕೊಂಡು ಹೋಗಿ ಕೆಡಿಸ್ಬಿಡ್ತಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಅಂತ ಸಮಯದಲ್ಲಿ ನೀವು ಬಂದು ಕಾಪಾಡಲ್ಲ ಸಾಹೇಬ್ರೆ. ಮುಖ್ಯವಾಗಿ ಪ್ರತಿಯೊಬ್ಬ ರೈತನು ತನ್ನ ಸ್ವಂತ ಜಮೀನಲ್ಲಿ ದುಡಿತಾನೆ, ತಿಂತಾನೆ. ಯಾರು ಯಾರ ಹತ್ರನು ಜಿತ ಮಾಡ್ತಿಲ್ಲ. ಅಂದ್ರೆ ಗೋಂಡಾಗಿರಿ ಮಾಡ್ಕೊಂಡು ಅವ್ರನ್ನ ಹೆದರ್ಸ್ಕೊಂಡು ನೀವೇ ಒಂದು ರಾಜ್ಯ ನಡೆಸ್ತಾ ಇದ್ರೇನ್ರಿ? ರೀ, ಅವ್ರಿಗೇನಾಗ್ಬೇಕು ಕೇಳ್ರಿ. 21 ವರ್ಷದಿಂದ 100 ಕೊಲೆ ಮಾಡಿದಿರಾ, ಮಾಡ್ಸಿದಿರಾ, ಒಂದೇ ಒಂದು ಕೇಸ್ ಇಲ್ಲ. ಇದಕ್ಕೆಲ್ಲ ಯಾರು ಉತ್ತರ ಹೇಳ್ತಾರೆ? 100 ಜನಕ್ಕೆ ಒಳ್ಳೇದಾಗೋದಾದ್ರೆ ಒಬ್ಬ ಕೆಟ್ಟವನ್ ಸತ್ರೆ ನನ್ ದೃಷ್ಟಿಲ್ ಅದು ತಪ್ಪಲ್ಲ. ರೇ, ಸಾಯಿಸೋಕ್ ನೀವ್ಯಾರ್ರಿ? ಪೊಲೀಸ, ಮಿಲಿಟರಿನ? ನಾನ್ ಸುಮ್ನೆ ಬಿಡೋದಿಲ್ಲ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಈಗ ಅವ್ರಿಗೆ ಹೋಗಕ್ ಹೇಳು. ಸರಿ ಬಾಬಾ. ಸಾಕ್ಷಿ ಏನಾದ್ರೂ ಸಿಕ್ಕಿದ್ರೆ ಹಿಡ್ಕೊಂಬರಕ್ ಹೇಳು. ಎವಿಡೆನ್ಸ್ ಇಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ತಪ್ಪಿಸ್ಕೊಳಕ್ ಆಗಲ್ಲ ಗೌಡ್ರೆ. ಖಂಡಿತ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ. ಶೋರ್. ಸರ್, ತೇಜ. ದಯವಿಟ್ಟು ಅವನ ಹತ್ರ ಏನು ಮಾತಾಡ್ಬೇಡಿ ಸರ್. ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ಕೈ ಮುಗಿಬೇಕು, ಮಂಗಳಾರತಿ ತೀರ್ಥ ತಗೋಬೇಕು. ಬೇಡ್ಕೊಳಕ್ಕೆ ಏನಾದ್ರೂ ಇದ್ರೆ ಬೇಡ್ಕೋಬೇಕು, ಅಲ್ಲಿಂದ ಹೋಗ್ತಾ ಇರ್ಬೇಕು. ಮೂರ್ತಿನ ಮುಟ್ಟೋ ಪ್ರಯತ್ನ ಮಾಡಬಾರ್ದು.
ಕೈಗಳಿರಲ್ಲ, ಈ ಕಣ್ಗಳಿರಲ್ಲ, ತಲೆನೇ ಇರಲ್ಲ. ನಿನ್ನನ್ನು ನಾನು ಕರ್ಸಿರೋದೆ ಇದೊಂದೇ ಕೆಲ್ಸಕ್ಕೆ. ಏನು ಬೇಕಾದ್ರೂ ಮಾಡು. ಆ ಇಬ್ರು ಹೆಣನ ನನಗೆ ತಂದು ಕೊಡು. ನಿನಗೇನು ಬೇಕು ನಾನು ಕೊಡ್ತೀನಿ. ಖಂಡಿತ ಅವರಿಬ್ಬರನ್ನು ಶೂಟ್ ಮಾಡ್ದೆ ನಾನು ಇಲ್ಲಿಂದ ಹೋಗೋದಿಲ್ಲ. ನನಗೆ ನಂಬಿಕೆ ಇದೆ. ನೀನು ಮಾಡ್ತೀಯಾ? ಮಾಡು ಮಾಡು. ಅನ್ನ ಸಿದ್ದೋಗ್ತಾ ಇದೆ ನೋಡ್ಲಾ? ಬಾಬಾ 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 ಇದೇನ್ ಮನೇನಾ ಇಲ್ಲ ಮದುವೆ ಛತ್ರನ? ಎಷ್ಟು ತಾರಪ್ಪ ಇಷ್ಟೊಂದ ಬೇಸದು? ಮುದೇವಿ ಹಂಗೆಲ್ಲ ಮಾತಾಡ್ಬೇಡ. ಈ ಮನೇಲಿ ಒಲೆ ಉರಿತಾನೇ ಇರುತ್ತೆ, ಅನ್ನ ಬೇಯ್ತಾನೇ ಇರುತ್ತೆ, ದಾಸೋಹ ನಡೀತಾನೇ ಇರುತ್ತೆ. ಈ ಮನೇಲಂತೂ ಒಲೆ ಆರಿದ ಉದಾಹರಣೆನೇ ಇಲ್ಲ. ಅದೇನೇ ಹೇಳುವತ್ತೆ, ಈ ವಯಸ್ಸಲ್ಲೇ ನೀನ್ ಎಷ್ಟು ಸುಂದರವಾಗಿದ್ಯಾ ಅಂದ್ರೆ ಅಬ್ಬಬ್ಬಬ್ಬ, ಇನ್ ನನ್ ವಯಸ್ಸಲ್ಲಿ ಹೇಗಿರ್ಬೋದು? ನಿನ್ನಷ್ಟು ಕೆಟ್ಟದಾಗಂತೂ ಇರಲ್ಲ. ಏಯ್, ಕೂತ್ರು. ನಾನು ಸುಂದರವಾಗಿದ್ದೀನ? ಮತ್ತೆ ಆಪಲ್ ಆಪಲ್ ತರ ಕಾಣ್ತಿದ್ದೀರಾ. ಆಪಲ್ ನಾಚ್ಕೋತಾ ಇದೆ. ಅದೇ ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಹಂಗಂದ್ರೆ ಲವ್ ಮ್ಯಾರೇಜ್ ಅಂದ್ರೆ ನೀವಾಗಿ ಹೋಗಿ ಹಳ್ಳಕ್ ಬೀಳೋದು. ಅರೇಂಜ್ ಮ್ಯಾರೇಜ್ ಅಂದ್ರೆ ಎಲ್ಲಾರು ಸೇರ್ಕೊಂಡು ನಿಮ್ಮನ್ನ ಹಳ್ಳಕ್ ತಳ್ಳೋದು. ಅದೆಲ್ಲ ಈಗ ಯಾಕೆ? ಇವಳ ಲೈನ್ ಕ್ಲಿಯರ್ ಆಗ್ಬೇಕಲ್ಲ ಅದಕ್ಕೆ. ಸುಮ್ನಿರೋ. ನೀವು ಎಲ್ಲೋ ನೀರ್ ಹೋಗುವಾಗ ನಮ್ಮ ಮಾವನ್ ನೋಡಿ ಕಣ್ಣು ಹೊಡೆದಿರ್ತೀರಾ, ಅವರು ನಿಮ್ಗೆ ಕಲ್ಲು ಹೊಡೆದಿರ್ತಾರೆ. ಹಳೆ ಸುಪ್ನಾತಿ ಏನೇ ಮಾಡ್ತಿದ್ಯಾ? ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ ಅತ್ತೆ? ಏ ಸ್ವಪ್ನ, ಹಳೆ ಕಾಲದಲ್ಲಿ ಉಳುಕಿ ಜಾಗನ ತಿಕ್ಬೇಕಾದ್ರೆ ಸೋಬನ ಪದ ಹಾಡ್ತಿದ್ರಂತೆ. ಹಂಗ್ ಮಾಡೋದ್ರಿಂದ ನೋವು ಗೊತ್ತಾಗಲ್ವಂತ. ಏ ಲೂಸು, ನನಗೆಲ್ಲ ಹಾಡ್ ಬರುತ್ತೆ. ನನಗ್ ಬರುತ್ತಲ್ಲ ಹಾಡು. ಉಳುಕಿರ ಸೊಂಟ ತಾನೆ. ಸೊಂಟ ಕನಕ ನಕ್ಕ 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 ನ ಸೊಂಟ ಕನಕ ನಕ್ಕ 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 ನ. ಸೊಂಟ ನೋವಿಂದ ಸಾಯ್ತಾ ಇದೀನಿ. ಸೊಂಟ ನಾಕ ನಾಕೆಲ್ಲ ಬಟ್ಟೆ ಕಟ್ಟಲೇ. ಸೊಂಟದ ವಿಷಯ ಬೇಡವ ಶಿಷ್ಯ, ಇಲ್ಲಿಗಿಂತ ವಾಸಿ ಕಣೋ ನಮ್ಮನೆ ಶಿಷ್ಯ. ಸೊಂಟ ಕನಕ ನಕ್ಕ 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 ನಕ್ಕ. ಏಯ್, ಈ ಪೇಪರ್ ಮೇಲೆ ಸೈನ್ ಮಾಡು. ತಗೋ. ನಮಸ್ಕಾರ ಗೌಡ್ರೆ. ಬನ್ನಿ ಬನ್ನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆವತ್ತು ನಿಮ್ ಬಗ್ಗೆ ನಾನು ಕೇವಲ ಮಾತಾಡ್ಬಿಟ್ಟೆ. ನಿಮ್ಮಿಬ್ಬರ ಮಧ್ಯೆ ಇಂಥ ಸಂಬಂಧ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದೇವರಿಗೆ ಲಕ್ಷಾಂತರ ಜನ ಭಕ್ತರಿರ್ತಾರೆ, ಆದ್ರೆ ಕೆಲವು ಭಕ್ತರಲ್ಲಿ ದೇವರೇ ಐಕ್ಯನಾಗಿರ್ತಾನೆ. ಅದನ್ನ ನಾನ್ ನಿಮ್ಮಿಬ್ರಲ್ಲಿ ನೋಡ್ದೆ. ಗೌಡ್ರ ಮನಸ್ಸಿಗಾಗಿರೋ ನೋವಿಗೆ ಕ್ಷಮೆ ಇರ್ಲಿ. ನನ್ನ ಮಗಳು ನಿಮ್ ಮನೆಗೆ ಬಂದಾಯ್ತು. ಇನ್ನ ನೀವು ಮದ್ವೆ ಯಾವ ಮಾಡಿಸ್ತಿರೋ ನಿಮ್ಮಿಷ್ಟ. ನೀವು ಹೇಳ್ ಕಳಿಸಿದಾಗ ಬಂದು 4 ಅಕ್ಷತೆ ಕಾಳು ಹಾಕ್ಬಿಟ್ಟು ಹೋಗ್ತೀನಿ. ನಾನ್ ಬರ್ತೀನಿ ಗೌಡ್ರೆ. ಒಂದ್ ನಿಮಿಷ ಇರಿ. ಮನೆಗ್ ಬಂದವ್ರನ್ನ ಹಾಗೆ ಕಳ್ಸೋದು ನಮ್ ಸಂಪ್ರದಾಯ ಅಲ್ಲ. ಸ್ಯಾಕ್ರಿಫೈಸ್ ಏನಪ್ಪ ಅದು? ಅದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ನಮ್ಮ ಜನರೇಷನ್. ನಮ್ಮ ಮನೇಲೂ ಜನರೇಟರ್ ಮಾಡ್ಗವ್ರೆ. ನಿಮ್ ಸೊಸೆ ನಿಮ್ ಮನೆ ಸಂಪ್ರದಾಯಗಳನ್ನ ಚೆನ್ನಾಗಿ ಪಾಲಿಸ್ತಾಳೆ ಗೌಡ್ರೆ. ನಾನೇನ್ ಬರ್ತೀನಿ. ಒಳ್ಳೇದಾಗ್ಲಿ. ಬರ್ತೀನಿ ಹೇಳಿ ಅಂದ್ರೆ. ಮಾವಯ್ಯ, ಮದ್ವೆ ಯಾವಾಗ ಮಾವಯ್ಯ? ಚಾರಿ, ಜೋಯಿಶ್ರಿಗೆ ಪಂಚಾಂಗ ನೋಡಕ್ ಹೇಳು. ರಂಗನ್ ಕಾಟ ತಡೆಯಕ್ಕಾಗ್ತಾ ಇಲ್ಲ. ಹೋಗೋಣ ಅಂದ್ರೆ ಸುನಿಲ ಸುನಿಲ, ನಂಗೆ ಒಂದ್ ಹೆಲ್ಪ್ ಮಾಡ್ತೀನೋ? ಲೈಫ್ ಲಾಂಗ್ ಅದನ್ನೇ ತಾನೇ ಮಾಡ್ತಾ ಇದೀನಿ. ಏನ್ ಹೇಳು? ನಾನು ತೇಜನ್ ಜೊತೆ ಪಿಕ್ಚರ್ ನೋಡ್ಬೇಕು. ಅದಕ್ಕೆ ನಾನೇನ್ ಮಾಡ್ಬೇಕು? ನೀನು ಗೌಡ್ರ ಹತ್ರ ಪರ್ಮಿಷನ್ ಇಸ್ಕೊಟ್ಯಾ ಮಾಮ? ಮಾಮಾನ ಕನ್ಫರ್ಮ. ಬ್ಯಾಗು ಛತ್ರಿ ನಾಮಾಮೂರಿಲ್ಲ. ಈಗ ಮಾಡ್ತಾರ ಕೆಲಸ ಹೆಚ್ಚು ಕಮ್ಮಿ ಅದೇ ಆಗಿದೆ. ಬಾ, ನಾನು ಹಣೆ ಬರ ಏನು ಮಾಡಕ್ಕಾಗಲ್ಲ. ನಡಿ. ಅಪ್ಪಾಜಿನ ಒಂಟಿ ಆಗ್ಬಿಟ್ಟು ಎಲ್ಲೂ ಬರಲ್ಲ ಅಂತ ಹೇಳ್ದೆ ತಾನೆ ನಾನು. ಅಯ್ಯೋ ಬಾಸು, ಅಪ್ಪ ಅವರೇ ನಿಮ್ಮ ಮನೇಲಿ ಒಂಟಿ ಆಗಿರೋದಿಲ್ಲ. ಬಾಗ್ಲಿದೆ, ಕಂಬ ಇದೆ, ಕಿಟಕಿ ಇದೆ, ತಾತ ಅವ್ರ ಫೋಟೋ ಇದೆ. ಜೊತೆಗೆ ಈ ಮನೇಲಿ ಎಲ್ಲಾರು ಬರೀ ಲುಕ್ ಕೊಡೋರೆ. ಆದ್ರೂ ತಾತನ ಫೋಟೋನು ಲುಕ್ ಕೊಡುತ್ತೆ. ಈಗೇನ್ ನೀನ್ ಬರ್ತೀಯೋ ಇಲ್ವೋ? ನೋಡಿ ಮಾವಯ್ಯ, ಅವ್ನ್ ಬರಲ್ಲ ಅಂತಾನೆ. ಕರ್ಕೊಂಡು ಹೋಗು.
ಅಪ್ಪಾಜಿ ನನಗಿಲ್ಲೇ ಗಾಡಿ ತೆಗಿಯೋ. ನಡಿ ನಡಿ ನಡಿ. ಅತ್ತೆ 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 ನಾನ್ ತೇಜು ಜೊತೆ ಕೂತ್ಕೋತೀನತ್ತೆ ಪ್ಲೀಸ್. ಅಯ್ಯ ಕುತ್ಕೋವ. ನೀವ್ಯಾರ ಜೊತೆಗೆ ಬರೋದ್ ಬೇಡ, ಇಲ್ಲ ರಗ ಅಣ್ಣ ಅಪ್ಪಾಜಿ ಒಟ್ಟಿಗೆ ಇರು. ಆಚೆ ಈಚೆ ಎಲ್ಲೂ ಹೋಗ್ಬೇಡ. ಸರಿ ಅಣ್ಣ.
ವರದೇಗೌಡ, ಹದಿನೆಂಟು ವರ್ಷಗಳಿಂದ ನನ್ನ ಕೈಯಲ್ಲಿ ಆಯುಧ ಹಿಡಿದಿಲ್ಲ. ನಿಮ್ಮ ಅಪ್ಪನ ತಲೆ ಕತ್ತರಿಸಿ ತುಕ್ಕಿಡಿತ ಮೂಲೆಯಲ್ಲಿ ಬಿದ್ದಿದೆ. ಮತ್ತೆ ಕೈಗೆತ್ತಿದ್ರೆ ಎಷ್ಟು ತಲೆ ಉದುರುತ್ತೋ ಗೊತ್ತಿಲ್ಲ. ನೀನ್ ತೆಪ್ಪಗಿರೋಷ್ಟು ದಿನ ಜೀವಂತವಾಗಿರ್ತೀಯ. ಯಾರ್ ಫಾದ್ರು ಫೋನು? ವರದೇಗೌಡ. ವರದೇಗೌಡ್ರು ಧ್ವನಿ ಕೇಳಿದ್ಕೆ ನಿಮ್ಗೆಲ್ಲ ಕಿತ್ಕೊಂಡ್ ಬಂದ್ಬಿಡ್ತಲ್ಲ. ಇನ್ ಅವ್ರ ಎದುರುಗಡೆ ಬಂದ್ ನಿಂತ್ಕೊಂಡ್ರೆ ನಿಮ್ ಕೈಲಿ ಯುದ್ಧ ಮಾಡಕ್ ಆಯ್ತದ? ಈ ಮನೆ ಸಮಾಸ ಸಾಕು. ನಾನಿರಲ್ಲ ಅಂದ್ರೆ ಇರಲ್ಲ. ಎಲ್ಲ ನೋಡಿದ್ರೆ ಅವನೇ ಕಾಣಿಸ್ತಾನೆ, ಮಲ್ಕೊಂಡ್ರು ಅವನೇ, ಇದಕ್ಕೆ ಹೋದ್ರೆ ಅವನೇ. ಇದು ಆಗಲ್ಲ. ಸೊಪ್ಪು, ನಾನು ಈ ಮನೇಲಿ ಇರಲ್ಲ. ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಬೈಲಿ. ಈ ನನ್ನ ಮಗನ ಕಾಟ ಈ ಮನೇಲಿ ತಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಯಾವತ್ತೋ ಒಂದಿನ ತಿಳಿದೆ, ಈ ನನ್ನ ಮಗನ ಅರ್ಧ ಮೀಟರ್ ಬಟ್ಟೆ ಅರ್ಧ ಹಾಕ್ಬಿಟ್ಟೆ ಅಷ್ಟೇ. ಅದಕ್ಕೋಸ್ಕರ ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಅವಾಗ ಆಗ ಒಲಿ ತರ ಕಾಟ ಕೊಡ್ತಾವನಿ ನನ್ನ ಮಗ. ಬೇಕಾದ್ರೆ ನನ್ ಬಟ್ಟೆ ಹರ್ಕೊಳ್ಳಂದ್ರು ಕೇಳ್ತಾ ಇಲ್ಲ. ಯಾಕೋ ಕೊಬ್ಬ? ನಾನಲ್ಲ ಅವಳು. ಅಮ್ಮ ನಾನೇನು ಮಾಡ್ಲಿಲ್ಲಮ್ಮ, ಸುಮ್ನೆ ಹಿಂಗ್ ನೋಡ್ದೆ. ಇದು ಸಾಲ್ದ? ಇದಕ್ಕೆ ನಂಗೆ ನೀರು ಹಿಡಿತಾ ಇರೋದು. ಸ್ವಪ್ನ, ಈ ನನ್ನ ಮಗ 3 ಮರ್ಡರ್ ಮಾಡೋಣ. 33 ಈ ನನ್ನ ಮಗನ್ ನೋಡಿದ್ರೆ ಹೆಣ ಕೊಯ್ಯೋಂಗಿದ್ದಲ್ಲ. ಅದೇ ನಮ್ ಕುಲ್ಕಸ್ಬು. ನೋಡ್ದ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾವನೆ. ಈ ಅಮಾವಾಸ್ಯೆ ಒಳಗೆ 34ನೇ ಮರ್ಡರ್ ಮಾಡ್ತೀನಿ ಅಂತ ಜ್ಯೋತಿಷ್ರು ಹೇಳಿದ್ದಾರೆ. 34ನೇ ಮಾಡಿ ನಂದಲ್ಲಪ್ಪ. ಏನು? ನೋ ಪ್ರಾಬ್ಲಮ್. ಹ್ಯಾವ್ ಅ ಸೇಫ್ ಜರ್ನಿ. ಬ್ಯಾಕ್ ತೋರ್ಸ್ಕೊಂಡು ಹೋಗ್ತಾವಳಲ್ಲಪ್ಪ. ನನ್ನ ಸುಂದರವಾದ ಲವ್ ಸ್ಟೋರಿಗೆ ಇಂತ ಒಂದು ಕೆಟ್ಟ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾಲದಿಂದ ಕವಿಗಳೆಲ್ಲ ಪಡ್ಕೊಂಡು ಸತ್ರು. ಈ ಹುಡುಗಿರ್ ನಂಬಾರ್ದು ಅಂತ. ನನ್ನ ಜನ್ಮ